ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಬಂದಿತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತಿನ ಬ್ಲಾಗ್ ಬಂದು ಇವಾಗ ಸಂಜೆ ಅಲ್ಲ ಸಾರಿ ಬೆಳಿಗ್ಗೆ 8 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ನಾನು ಇವತ್ತು ಬೆಳಿಗ್ಗೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ಇದರಿಂದ. ಇವಾಗ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್. ನಿಜ ಟೀ ಕಾಫಿ ಎಲ್ಲ ಬಿಟ್ಬಿಟ್ರೆ ಎಷ್ಟು ನಮ್ಮ ಆರೋಗ್ಯನ ನಾವು ಎಷ್ಟು ಸೇಫ್ ಮಾಡ್ಕೋತೀವಲ್ವ. ನಿಜ ತುಂಬಾ ಎಡಿಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಟೀ ಕಾಫಿ ಅಂದರೆ ನಾನು ಇರ್ತಾನೆ ಇರ್ತಿದ್ದೆ. ದಿನಕ್ಕೆ ಅದು ಎಷ್ಟು ಸಲ ಆಗ್ತಿತ್ತು ಅಂತ ಗೊತ್ತಿಲ್ಲ. ಟೆನ್ಷನ್ ಇದ್ರಂತೂ ದಿನಕ್ಕೆ 10-15 ಸಲ ಟೀ ಕಾಫಿ ಕುಡಿತಿದ್ದೆ. ಇಷ್ಟು ನಾನು ಟೀ ಕಾಫಿಗೆ ಅಡಿಟ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ನನಗೆ ಅವಾಗ ಕಾಫಿ ಕುಡಿತಾ ಅಂದರೆ ಹಾಲು ಕಾಫಿ ಅಲ್ಲ, ಡಿಕಾಕ್ಷನ್ ಆದ್ರೂ ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ ನಾನು. ಆಮೇಲೆ ಶುಗರ್ ಕುಡಿತಾ ಇದ್ದೆ. ಶುಗರ್ ಡಾಕ್ಟ್ರು ಬೇಡ ಅಂದಮೇಲೆ ಬೆಲ್ಲ ಆ್ಯಡ್ ಮಾಡ್ಕೊಂಡು ಕುಡಿತಾ ಇದ್ದೆ. ಅದನ್ನು ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಬಿಟ್ಬಿಟ್ಟು ಇವಾಗ ಇದಕ್ಕೆ ಅಡಿಟ್ ಆಗಿದ್ದೀನಿ. ಇದನ್ನು ಬೆಳಿಗ್ಗೆ ಕುಡಿತೀನಿ, ಇದನ್ನು ಸಂಜೆ ಕುಡಿತೀನಿ ಫ್ರೆಂಡ್ಸ್. 2 ತಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನಗೆ ತುಂಬ ಆರೋಗ್ಯದಲ್ಲೂ ಬೆನಿಫಿಟ್ ಇದೆ. ಮತ್ತು ಟೀ ಕಾಫಿನ ನನಗೆ ಕಂಪ್ಲೀಟ್ ಮರ್ತಂಗೆ ಆಗ್ಬಿಟ್ಟಿದೆ. ಟೀ ಕಾಫಿ ನೋಡಿದ್ರೆ ಒಂಥರ ಆಯ್ತೈತೆ, ಆ ಥರ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಇದನ್ನು 1 ಸ್ಪೂನ್ ಹಾಕ್ಕೊಂಡು ಬಿಸಿ ನೀರಿಗೆ ಹಾಕಿ ಈ ಥರ ಮಾಡಿಟ್ಕೊಂಡು ಕುಡಿತಾ ಇದ್ದೀನಿ. ಆಹಾ, ಲೆಮನ್ ಇದೆಯಲ್ಲ, ಟೀ ಕಾಫಿನ ಮರ್ಸಿಸ್ತೆ ಫ್ರೆಂಡ್. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕಾಗಿದೆ. ಇವಾಗ ತುಂಬ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಹೆಲ್ತಿಯಾಗಿದ್ರೆ ಮಾತ್ರ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ವಿ. ಹೋಟೆಲ್ ಸ್ಟೈಲಿಯಾಗೆ ಮಾಡ್ತಾರೆ. ರಾಜೇಶ್ ಮಾಡುತ್ತೆ ಇವತ್ತು ತಿಂಡಿನ. ಅದಕ್ಕೆ ರಾಜೇಶನ ಕೈಲಿ ತಿಂಡಿ ಮಾಡಿಸೋಣ ಅಂತಂದ್ಬಿಟ್ಟು ರಾಜೇಶ್ ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂತು. ಹಾಗಾಗಿ ಇವತ್ತು ರಾಜೇಶನ ಕೈಲಿ ತಿಂಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಡುಗೆ ಭಟ್ರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಕೈ ರುಚಿ ತಿಂದು ನಾವು ಬೇಜಾರಾಗಿರುತ್ತೆ. ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ರಜೆ ಇತ್ತು ಅಂದ್ಕೊಂಡು ಬಂತು. ಅದಕ್ಕೆ ನಾನು ಏನೋ ತಿಂಡಿ ಮಾಡಿಕೊಡು ನಮಗೆ ಅಂತ ಕೇಳಿದೆ. ಹಾಗಾಗಿ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡಿಸ್ತಾ ಇದ್ವಿ ಫ್ರೆಂಡ್ಸ್. ಇವತ್ತು ಹೇಗೆ ಬರುತ್ತೆ, ತುಂಬ ಚೆನ್ನಾಗಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಅವ್ರು ಕುಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಇವತ್ತು ನಾವು ಫ್ರೈಡ್ ರೈಸ್ ಮಾಡ್ತಾಯಿದ್ವಿ. ನಾವು ತಿನ್ನೋ ಯಾರಿಗೆಲ್ಲರೂ ಮಾಡಿಸ್ಕೊಂಡು ತಿನ್ನೋದಿದೆಯಲ್ಲ, ಅದಕ್ಕಿಂತ ಖುಷಿ ನಿಂತಬೇಕು ಫ್ರೆಂಡ್ಸ್. ಯಾರಿಗೆ ಆದರೂ ಅಷ್ಟೇ. ಈಗ ಅಮ್ಮ ಮಾಡೋ ಕೈ ರುಚಿನೇ ಚೆನ್ನಾಗಿರುತ್ತೆ. ಮನೇಲಿ ಯಾರೇ ಆದರೂ ನಮ್ಮ ಮಾಡಿಕೊಡೋದು ಅಂದರೆ ನಾವು ಮಾಡಿ ಬೇಜಾರಾಗಿರುತ್ತೆ. ಹಾಗಾಗಿ ಇವಾಗತ್ತು ರಾಜೇಶನ್ ಕೈಲಿ ಮಾಡಿಸಿದ್ವಿ. ಚೆನ್ನಾಗಿ ಮಾಡೈತೆ. ನೋಡೋಣ ಹೇಗೆ ಮಾಡುತ್ತೆ ಅಂತ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇವತ್ತಿನ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ರಾಜೇಶ್ ಅವ್ರ ಕೈದ ಫ್ರೆಂಡ್ಸ್. ಹಾಗೆ ಹೋಟೆಲ್ ಸ್ಟೈಲಿಯಲ್ಲಿ ಮಾಡುವಂತಹ ಫ್ರೈಡ್ ರೈಸ್ ಮನೇಲಿ ಹೇಗೆ ಮಾಡೋದು ರುಚಿಕರವಾಗಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ ದಪ್ಪ ಮೆಣಸಿನ್ಕಾಯಿ, ಕ್ಯಾಬೇಜು, ಪನ್ನೀರು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ತೊಗೊಂಡಿದ್ದೀವಿ. ಇದಕ್ಕೆ ಬಂದು ಮತ್ತು ಹಾಗೆ ಕರ್ಬೇವಿನ ಸೊಪ್ಪು, ಹಾಗೆ ಬೀನ್ಸು, ಕ್ಯಾರೆಟು, ಹಾಗೆ ಸ್ವೀಟ್ ಕಾರ್ನರ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಸ್ಪೈಸಸ್ಗೆ ಏನೇನು ಬೇಕು ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಫ್ರೆಂಡ್ಸ್. ಸ್ಪೈಸಸ್ಗೆ ಚೆನ್ನ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನ ಮಸಾಲ ತೊಗೊಂಡಿದ್ದೀವಿ. ಮತ್ತು ಹಾಗೆ ಬಂದು ನಿಂಬೆಹಣ್ಣು, ಗರಂ ಮಸಾಲ, ಮತ್ತು ಹಾಗೆ ಸಾಸು, ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ತಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡೈತೆ. ಈಗ ರಾಜೇಶನ ಕೈ ರುಚಿ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಹಾಗೆ ರೈಸು ಕೂಗಿಸಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕಿದೆ ಸಾಕು ನೋಡೋಣ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತೆ ಫ್ರೆಂಡ್ಸ್. ಅವ್ರ ಮನೇಲಿ ಎಲ್ಲರೂ ಕುಕ್ ಮಾಡೋದು. ಅಣ್ಣನೂ ಆಗಲಿ ತಮ್ಮ ಇಬ್ಬರೂ ಕುಕ್ಕಿಂಗ್ ಕೆಲಸ ಮಾಡ್ತಾರೆ. ಹಾಗೆ ರಾಜೇಶ್ ಆಶ್ರಮದಲ್ಲಿ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಲ್ಲಿ ಸ್ವಾಮೀಜಿಗಳಿಗಂತೂ ಅಡುಗೆ ಮಾಡಿ ಅಚ್ಚುಮೆಚ್ಚು ಪ್ರಿಯ ಆಗಿಬಿಟ್ಟಿದ್ದಾನೆ. ಯಾವುದಾದ್ರೂ ರಾಜೇಶ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತದೆ ರಾಜೇಶ್. ಹಂಗಾಗಿ ಮತ್ತು ಹಾಗೆ ಇವಾಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ತಗೊಂಡು ಈಗ ಕ್ಯಾರೆಟು, ಬೀನ್ಸು, ಮತ್ತು ಹಾಗೆ ಬೇಬಿ ಕಾರ್ನರ್ನ ಸ್ವೀಟ್ ಕಾರ್ನರ್ನ ಆಮೇಲೆ ಹಾಕುತ್ತೆ. ಎಲ್ಲನೂ ಚೆನ್ನಾಗಿ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಬಾರ್ದು, ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಮಾಡ್ತೈತೆ. ನಮಗೆ ಬೇಕು ಅಂದಾಗ ಏನಾದರೂ ಮಾಡಿಕೊಡು ಅಂದರೆ ಸ್ವೀಟು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಾಡುತ್ತೆ. ಹಬ್ಬ ಹರಿದಿನಗಳಿಗೆಲ್ಲ ಊರಲ್ಲಿ ಎಲ್ಲರಿಗೂ ಸ್ವಲ್ಪ ತಿಂಡಿಗಳನ್ನ ಮಾಡುತ್ತೆ. ಮತ್ತು ಮನೇಲಿ ನಾವು ಏನೇ ಒಂದು ಮಾಡ್ಕೋಬೇಕು ಅಂದರೆ ಹೊರಗಡೆ ನಾವೇನು ಕೊಂಡಲ್ಲ, ಮನೇಲೇ ಮಾಡ್ಕೋತೀವಿ. ಯಾಕಂದರೆ ಅಡುಗೆ ಭಟ್ರು ಮನೇಲೇ ಇರಬೇಕಾದ್ರೆ ಏನಕ್ಕೆ ಅಂತ ಅವ್ರ ಅಣ್ಣನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಳ್ಳೊಳ್ಳೆ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಮದುವೆಗಳಿಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟು 10,000 20,000 ಜನಕ್ಕೂ ಅಡುಗೆ ಮಾಡ್ತಾರೆ. ದೊಡ್ಡ ಅಡುಗೆ ಕುಕ್ಕಿಂಗ್ಗೆ ರಾಜೇಶ್ ಹಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡುತ್ತೆ. ಹಾಗೆ ಇವಾಗ ಸ್ವೀಟ್ ಕಾರ್ನರ್ ಮತ್ತು ಹಾಗೆ ಕ್ಯಾಬೇಜನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೈತೆ ಫ್ರೆಂಡ್ಸ್. ನಮಗಂತೂ ಯಾರು ಮಾಡಿಕೊಟ್ರೆ ಸಾಕು, ಖುಷಿಪಟ್ಟು ತಿಂತೀವಿ. ಹಾಗೆ ನಮಗಷ್ಟೇ ಮನೇಲಿ ಯಾರು ಅಡುಗೆ ಮಾಡಿಕೊಟ್ರಂತೂ ಫಸ್ಟ್ ನಮ್ಮ ಕೈ ರುಚಿನೇ ನಮಗೆ ಬಿಟ್ಬಿಡ್ತೀವಿ. ಅಪರೂಪಕ್ಕಾದರೂ ಮಾಡಿಸ್ಕೊಂಡು ತಿಂತೀವಿ. ರಾಜೇಶ್ ಫ್ರೀ ಇದ್ದಾಗ ಏನಾದರೂ ಸ್ವೀಟ್ ಆಗಲಿ
ಖಾರ ಆಗಲಿ ಮನೇಲೇ ಮಾಡ್ಕೊಡ್ತೀವಿ. ಯಾಕಂದ್ರೆ ನಾವು ಹೊರಗಡೆ ದುಡ್ಡು ಕಡಿಮೆ ಹಾಕೋದು ತಿನ್ನೋದಕ್ಕೆಲ್ಲನೂ. ಏನಕ್ಕೆ ನಮ್ಗೆ ಇಂಥ ಫ್ರೈಡ್ ರೈಸೇ ಆಗಲಿ ಮತ್ತು ನೂಡಲ್ಸ್ ಎಲ್ಲ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಹೊರಗಡೆ ಕಡಿಮೆ ದುಡ್ಡು ಹಾಕೋದು. ರುಚಿಯಾಗಿ ಮಾಡಿಕೊಡುತ್ತೆ, ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಎಷ್ಟೊಂದು ಪನ್ನೀರ್ ಹಾಕ್ತೀವಿ. ಪನ್ನೀರು ಚಿಕ್ಕದಾಗಿ ಹಚ್ಚಿ ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿ ಫ್ಲೇವರ್ ಟೇಸ್ಟ್ ಕೊಡುತ್ತೆ ಅಂತಂದ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಉಪ್ಪು ಇದಕ್ಕೆ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಯಾಕಂದರೆ ಎಲ್ಲ ತರಕಾರಿಗಳಿಗೆ ಸ್ವಲ್ಪ ಇದಿಡುತ್ತೆ ಫ್ರೆಂಡ್ಸ್. ಹಾಗೆ ತರಕಾರಿಲಿ ನಾವು ಹೆಲ್ತಿಯಾಗಿ ಯಾವ ಥರ ಫುಡ್ ಆದರೂ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನನಗೆ ತರಕಾರಿ ಜಾಸ್ತಿ ಇದ್ದಷ್ಟು ಊಟ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಅಪರೂಪಕ್ಕಾದರೂ ಮಾಡಿಕೊಡುತ್ತೆ ಫ್ರೆಂಡ್ಸ್. ಯಾವಾಗಲೂ ಕೇಳೋಕ್ಕೆ ಹೋಗಲ್ಲ ನಾವು, ಮಾಡಿಕೊಡು ಅಂತಂದ್ಬಿಟ್ಟು. ಫ್ರೀಯಾಗಿದ್ದಾಗ ಮಾಡಿಸ್ಕೊಂಡು ತಿಂತೀವಿ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಂತೆಂಥ ವೆರೈಟಿ ಅಡುಗೆ ಮಾಡಿಕೊಡುತ್ತೆ. ಆದರೆ ಮಾಡಿಕೊಡಲ್ಲ, ಸೋಂಬೇರಿತನ. ಬಂದಾಗಂತೂ ನಾವು ಜಟ್ಟು ಹಿಡಿದ್ಬಿಡ್ತೀವಿ. ಫ್ರೀಯಾಗಿದ್ದಾಗಂತೂ ಮಾಡಿಕೊಡು ಅಂತ. ವರ್ಷವೂ ಅಷ್ಟೇ ನನ್ನ ಕೈ ರುಚಿಗಿಂತ ರಾಜೇಶನ ಕೈ ರುಚಿ ತುಂಬಾ ಇಷ್ಟಪಟ್ಟು ತಿಂತಾಳೆ. ಬಂದಾಗೆಲ್ಲ ಏನಾದರೂ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾಳೆ. ಹಾಗೆ ಈಗ ಸ್ವಲ್ಪ ಸಾಸ್ ಹಾಕೋತಿದ್ವಿ. ಸಾಸ್ ಹಾಕಿ ಫುಲ್ಲು ಎಲ್ಲನೂ ಸ್ವಲ್ಪ ರೋಸ್ಟ್ ತೊಗೋಬೇಕು. ಇದಾಗಿತ್ತು ಇವತ್ತು ರಾಜೇಶನ ಕಡೆಯಿಂದ ಫ್ರೈಡ್ ರೈಸು ಫ್ರೆಂಡ್ಸ್. ಯಾರೇ ಆದರೂ ನಾವು ಏನು ಗೊತ್ತಾ, ನಾವು ಎಷ್ಟೇ ಮಾಡ್ಕೊಂಡು ತಿಂತಾಯಿದ್ರು ಮನೇಲಿ ಯಾರೋ ಒಬ್ಬರು ನಮಗೆ ಕೈ ಜೋಡಿಸಿ ಒಂದು ಅಡುಗೆ ಇದರಲ್ಲೆಲ್ಲ ಮಾಡಿಕೊಟ್ರೆ ಎಷ್ಟು ಖುಷಿಯಿಂದ ಇಷ್ಟಪಟ್ಟು ತಿಂತೀವಿ. ನಾವು ಹೋಟೆಲೆಲ್ಲ ತಿನ್ನೋದು ಸಹಜನೇ. ನಾವು ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಕೈ ರುಚಿಯಾಗಿ ಇಷ್ಟಪಟ್ಟು ತಿನ್ನೋದಿದೆಯಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಕೆಲಸಗಳೆಲ್ಲ ಹಂಗೆ ಬಿದ್ದೈತೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ರಾತ್ರಿ ಏನು ಕೆಲಸನೂ ಮಾಡಲಿಲ್ಲ, ಬೇಗನೆ ಮಲ್ಕೊಂಬಿಟ್ಟೆ. ನಾನು ಸ್ವಲ್ಪ ನೆನ್ನೆ ಹೊರಗಡೆ ಹೋಗಿದ್ದೆ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನೆನ್ನೆ. ಸ್ವಲ್ಪ ನನಗೇನೋ ಹೆಲ್ತ್ ಇಶ್ಯೂ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಹಾಗೆ ನೆನ್ನೆ ರಾಯರ ಮಠ ದರ್ಶನನೂ ಮಾಡ್ಕೊಬಂದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ರಾಯರ ಮಠಕ್ಕೆ ಹೋಗಿದ್ದಂತೂ ನನಗೆ ಏನೋ ಒಂದು ಇದಕ್ಕೆ ಹೋಗಿ ಬಂದಷ್ಟು ಆಗೋಯ್ತು. ನನ್ನ ತವ್ರ ಮನೆಗೆ ನನ್ನ ಅಪ್ಪನ ನೋಡ್ಕೊಬಂದಷ್ಟೇ ನನಗೆ ನೆನ್ನೆ ಖುಷಿ ಆಗೋಯ್ತು. ಫೈನಲಿ ಫ್ರೆಂಡ್ಸ್ ಫ್ರೈಡ್ ರೈಸ್ ರೆಡಿ ಆಯಿತು. ಬಿಸಿ ರೈಸ್ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್, ಅನ್ನ ಆರೋಕ್ಕೆ ಇಡಬೇಕು ಅಂತ ಹಾಗೆ ಇಟ್ಟಿದ್ದು. ಹಾಗಾಗಿ ರುಚಿಕರವಾದಂಥ ಫ್ರೈಡ್ ರೈಸ್ ರೆಡಿ ಆಯಿತು. ಈಗ ಭರ್ಜರಿಯಾಗಿ ಬ್ಯಾಟಿಂಗು ಬೆಳಗ್ಗೆನೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಲೈಟಾಗಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಹೋಟೆಲ್ ಸ್ಟೈಲಿಯ ಒಂದು ರೆಡಿ ಆಯಿತು ಫ್ರೈಡ್ ರೈಸು. ತುಂಬಾ ಫ್ರೆಂಡ್ಸ್, ನಾವು ಏನೇ ಮಾಡಲಿ ಒಬ್ಬೊಬ್ಬರು ಕೈ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಹೋಟೆಲ್ಗೆ ಹೋಗಿ ಒಂದು ಹೋಟೆಲಲ್ಲಿ ಚೆನ್ನಾಗಿರುತ್ತೆ, ಇನ್ನೊಂದು ಹೋಟೆಲಲ್ಲಿ ಚೆನ್ನಾಗಿರಲ್ಲ. ಹಾಗೆ ನಮ್ಮ ಕೈ ರುಚಿ ಬೇರೆ ಇರುತ್ತೆ, ಅಡುಗೆ ಮಾಡೋರ ಕೈ ರುಚಿ ಬೇರೆ ಇರುತ್ತೆ. ಅವ್ರಿಗೆ ಅದರದ್ದೇ ಆದಂಥ ಮೆಥಡು ಮತ್ತು ಅಳತೆ ಪ್ರಮಾಣ ಎಲ್ಲ ಹಾಕಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆಹಾ ಫ್ರೆಂಡ್ಸ್, ಬಿಸಿಯಾಗಿ ಈಗ ತಿನ್ನೋಣ. ರೆಡಿ ಆಯಿತು, ನಾವು ತಿಂತೀವಿ. ನಿಮಗೂ ಇಷ್ಟ ಆದರೆ ಇಲ್ಲಿಂದನೇ ತಿನ್ಕೊಂಬಿಡಿ ಆಯಿತಾ. ಲೈಟಾಗಿ ಮೇಲೆ ಒಂಚೂರು ನಿಂಬೆಹಣ್ಣು ಹಾಕಿದ್ರೆ ಫ್ರೈಡ್ ರೈಸ್ ಫಟಾಫಟ ರೆಡಿ ಆಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆಯಿತಾ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.